ಕಾರ್ಮಿಕ ಇಲಾಖೆ. ನಾನು ಕಳೆದ 30 ವರ್ಷದಿಂದ ವಿಧಾನಸಭೆ ವಿಧಾನ ಪರಿಷತ್ ಇದೆಲ್ಲ ಈಗ ಚರ್ಚೆ ನೋಡ್ಕೋತ ಬಂದಿದ್ದೆ. ಕಾರ್ಮಿಕ ಇಲಾಖೆ ಸಚಿವರು ಯಾರಕ್ಕಾರಂತ ಗೊತ್ತಾಗಿರ್ಲಿಲ್ಲ, ಯಾರದಾರಂತ ಗೊತ್ತಾಗಲಿಲ್ಲ. ನಮ್ಮ ಸಂತೋಷ್ ಲಾಡ್ ಅವರು ಅದ್ರ ಸಚಿವರಾದ್ರು. ಏನ್ ಮಾಡ ನಿಂಗೆ ಇಂಥ ಖಾತೆ ಕೊಟ್ಬಿಟ್ರ ಏನ್ ಮಾಡ್ತೀವಿ ಅಂತಂದೆ. ಪ್ರಕಾಶ್, ನಾ ಇದ್ದಿದ್ರದಾಗ ಮಾಡಿ ತೋರಿಸ್ತೇನೆ ನೋಡು ಅಂತಂದ್ರು. ಸರ್, ಒಂದು ಗಿಗ್ ಕಾಯ್ದೆ ಅಂತ ಒಂದು ಮಸೂದೆಯನ್ನು ತೊಗೊಂಬಂದ್ರು. ಇಡೀ ದೇಶ ಮೆಚ್ಚ ಸರ್ ಅವ್ರು ತಂದಂತ ಕಾಯ್ದೆಗೆ. ಮುಖ್ಯಮಂತ್ರಿಗಳ ಸೂಚನೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರ ಸೂಚನೆ, ಆ ಗಿಗ್ ಕಾಯ್ದೆಯನ್ನು ತಂದದಕ್ಕೆ ಇವತ್ತು ಬಹಳ ಜನ ಹ್ಯಾಪಿ ಅವರು. ಆದ್ರೂ ಕೂಡ ಕಾರ್ಮಿಕ ಇಲಾಖೆಯಿಂದ ಹೊಸ ಹೊಸ ಯೋಜನೆಗಳು ಜಾರಿ ಮಾಡೋದ್ರ ಮೂಲಕ ಇವತ್ತ ಕಾರ್ಮಿಕ ಇಲಾಖೆ ಅಂತ ಗೊತ್ತು ಮಾಡಿಕೊಟ್ಟು ಎಷ್ಟು ಜನರಿಗೆ ರಾಟಿ ಕೊಡಬೇಕು, ಎಷ್ಟು ಜನರಿಗೆ ಕೂಲಿ ಕಾರ್ಮಿಕರಿಗೆ ಇವನು ಕೊಡ್ಬೇಕು ಅನ್ನೋಂಥ ವ್ಯವಸ್ಥೆ ಮಾಡಿದ್ರು. ಇದ್ರ ಕೂಡ ಆ ಕೂಲಿ ಮಾಡ್ತಕ್ಕಂಥ ಕಾರ್ಮಿಕರ ಮಕ್ಕಳಿಗೆ ಕಳೆದ ಬಾರಿ 42 ವಸತಿ ಶಾಲೆ, ಈ ಬಾರಿ 62 ವಸತಿ ಶಾಲೆ, ಒಟ್ಟು 104 ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಕ ವಸತಿ ಶಾಲೆಗಳನ್ನ ಮಂಜೂರು ಮಾಡೋದರ ಮೂಲಕ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ. ಅದಕ್ಕೆ ನಮ್ಮ ಜಿಲ್ಲೆಯ ಆಯ್ತಾಗ ಮತ್ತು ನಾವು 5 ಸ್ಟಾರ್ ಇದ್ದಾಗ ಮಂತ್ರಿ ಅಂದ್ರೆ ಏನು ತಗೊಂಡಿನಿ, ಸಂತೋಷ್ ಲಾಡ್ ಸಾಹೇಬ್ ಅಂದ್ರೆ 5 ಸ್ಟಾರ್ ಇದ್ದಂಗ ಅದ. ಅದಕ್ಕೆ ನಮ್ಮ ಜಿಲ್ಲೆಯ ಕಲಘಟಗಿ, ನವಲಗುಂದ, ಧಾರವಾಡ ಮತ್ತು ಕುಂದಗೋಳಕ್ಕೆ 4 ಶಾಲೆಗ, ಬೇರೆ ಕಡೆ 104 ಒಟ್ಟು ಬಂದವ ಅನ್ನುವಂಥ ಮಾತನ್ನು ಹೇಳ್ತೇನೆ.